ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಗುಲಾಬ್ ಜಾಮ್ ವಿತ್ ರಬಡಿ. ನಾನಿದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಗುಲಾಬ್ ಜಾಮ್ ಭಾಳ ಟೈಮ್ ಮಾಡಿದ್ದೀನಿ, ಆದರೆ ರಬಡಿ ಮಾಡಿದ್ದು ಇವತ್ತೇ ನಾನು. ನೀವು ಕೂಡ ಟ್ರೈ ಮಾಡಿ, ಸಿಂಪಲ್ ಆಗಿದೆ. ನಾವು ಹೆಸರು ಕೇಳಿದ ಕೂಡಲೇ ಎಷ್ಟು ದೊಡ್ಡ ರೆಸಿಪಿ, ಎಷ್ಟು ಟೈಮ್ ಹಿಡಿಯುತ್ತೆ ಏನೋ ಅಂದ್ಕೊತೀವಿ. ಹಂಗೇನಿಲ್ಲ, ಈಸಿಯಾಗಿ ಮಾಡ್ಬೋದು. ನಾನಿವಾಗ GRB ಗುಲಾಬ್ ಜಾಮ್ ಪೌಡ್ರನ್ನು ತೊಗೊಂಡಿದ್ದೀನಿ. ಎನಿ ಬ್ರ್ಯಾಂಡ್, MTR, ನಿಮ್ಮ ಇಷ್ಟ ಯಾವುದಾದ್ರೂ ತೊಗೋಬೋದು. ನಾನು ಮುಂಚೆ ಎಲ್ಲ ನೀರು ಹಾಕಿ ಕಲಿಸ್ತಾ ಇದ್ದೆ. ಇವಾಗ ಇದನ್ನು ಹಾಲು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿತ್ತು, ಮತ್ತು ಅದನ್ನು ಆಯಿಲಲ್ಲಿ ಫ್ರೈ ಮಾಡಿದ್ಮೇಲೆ ಕಲರ್ ಕೂಡ ಭಾಳ ಚೆನ್ನಾಗಿ ಬಂತು, ಅಂದರೆ ಡಾರ್ಕಾಗಿ. ಇಲ್ಲಾಂದರೆ ನೀರಲ್ಲಿ ಮಾಡಿದರೆ ಅಷ್ಟು ಕಲರ್ ಬರ್ತಾ ಇದ್ದಿಲ್ಲ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸಾಫ್ಟಾಗಿ. ಕೈಗೆ ಎಣ್ಣೆ ಹಚ್ಕೊಂಡು ಉಂಡೆ ಥರ ಮಾಡ್ಕೊಳ್ಳಿ. ಸಣ್ಣದಾಗಿ ಮಾಡ್ಕೊಳ್ಳಿ, ಏಕೆಂದರೆ ಅದು ಆಯಿಲಲ್ಲಿ ಫ್ರೈ ಮಾಡಿದ ಕೂಡಲೇ ಸ್ವಲ್ಪ ದೊಡ್ಡದಾಗಿಬಿಡುತ್ತೆ. ಮತ್ತು ಶುಗರ್ ಸಿರಪಲ್ಲಿ ಹಾಕ್ತೀವಲ್ಲ, ಆವಾಗ ಕೂಡ ಸ್ವಲ್ಪ ಸೈಜ್ ದೊಡ್ಡದಾಗಿಬಿಡುತ್ತೆ. ಅದು ಚಿಕ್ಕದಾಗಿದ್ದರೆ ಅದು ಆಯಿಲಲ್ಲಿ ನಾವು ಫ್ರೈ ಮಾಡಿದಾಗ ಒಳಗಡೆ ಎಲ್ಲ ಹಸಿಯಾಗಿ ಇರಲ್ಲ, ಚೆನ್ನಾಗಿ ಫ್ರೈ ಆಗುತ್ತೆ. ಅದು ಸ್ಮೂತಾಗಿ ಮಾಡ್ಕೊಳ್ಳಿ, ಮೇಲೆ ಎಲ್ಲ ಕ್ರ್ಯಾಕ್ಸ್ ಇರಬಾರ್ದು. ಈ ಥರ ಎಲ್ಲ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು. ಅದನ್ನು ಮಾಡಿ ಭಾಳ ಹೊತ್ತು ಇಡಬಾರ್ದು. ಒಂದು ಸೈಡು ಆಯಿಲ್ ಹೀಟ್ ಮಾಡೋಕ್ಕೆ ಇಟ್ಬಿಡಿ ನೀವು ಕಡಾಯಿಯಲ್ಲಿ. ಈ ಥರ ಒಂದೊಂದಾಗಿ ಮಾಡ್ತಾಯಿದ್ದೀನಿ ನಾನು. ಶುಗರ್ ಸಿರಪ್ ನಿಮ್ಮ ಇಷ್ಟ ರೀ. ಅಂದರೆ ಸ್ವಲ್ಪ ಜನ ಭಾಳ ಶುಗರ್ ಹಾಕ್ಕೊಳ್ತಾರೆ, ಅಷ್ಟು ಸ್ವೀಟು ಚೆನ್ನಾಗಿರಲ್ಲ. ಏಕೆಂದರೆ ಮತ್ತು ರಬಡಿಯಲ್ಲಿ ಕೂಡ ನಾವು ಶುಗರ್ ಹಾಕ್ತೀವಿ, ಅದರಲ್ಲಿ ಕೂಡ ಶುಗರ್ ಇರುತ್ತೆ. ಅದು ಬಹಳ ಸ್ವೀಟ್ ಆಗಿಬಿಡುತ್ತೆ. ಮತ್ತು ನೋಡಿ, ಇವಾಗ ಎಲ್ಲ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಕಡಾಯಿ ಇಟ್ಕೊಂಡು ಆಯಿಲ್ ಹೀಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮುಂಚೆನೇ. ಇನ್ನೊಂದು ಸೈಡಲ್ಲಿ ನಾನು ಶುಗರ್ ಸಿರಪ್ ಮಾಡ್ಕೊಂಡಿದ್ದೀನಿ. ನೀರು ಹಾಕಿ ಶುಗರ್ ಸ್ವಲ್ಪನೇ ಹಾಕ್ಕೊಂಡೆ, ಅಂದರೆ 1 ಕಪ್ಪು. ನಿಮ್ಮಿಷ್ಟ, ನೀವು ಶುಗರ್ ಟೇಸ್ಟ್ ಮಾಡಿ, ಬೇಕಂದರೆ ಹೆಚ್ಚಿಗೆ ಕೂಡ ಹಾಕ್ಕೊಳ್ಬೋದು. ಈ ಥರ ಒಂದೊಂದಾಗಿ ಹಾಕ್ಕೊಳ್ಳಿ. ಆಯಿಲ್ ಹೀಟ್ ಆದಮೇಲೆ ಸಿಮ್ಮಲ್ಲಿ ಇಟ್ಟು ಹಾಕಿ, ಇಲ್ಲಾಂದರೆ ಅದು ಹಾಕಿದ ಕೂಡಲೇ ಕಪ್ಪಗಾಗಿ ಆಗಿಬಿಡುತ್ತೆ. ಅದು ನೋಡಿ, ಈ ಥರ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಕ್ವಿಕ್ಕಾಗಿ ಆಗಿಬಿಡುತ್ತಾರೆ, ಅಷ್ಟೇನು ಟೈಮ್ ಇಡೋದಿಲ್ಲ. 10 ನಿಮಿಷದಲ್ಲಿ ಇದು ಫ್ರೈ ಆಗಿಬಿಡುತ್ತೆ. ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಹೊರಗಡೆ ತೊಗೊಂಡು ಬಂದರೆ ಅದು ಅವರು ಯಾವ ಆಯಿಲಲ್ಲಿ ಮಾಡಿರ್ತಾರೋ ಗೊತ್ತಿಲ್ಲ, ಅಷ್ಟು ಕ್ಲೀನಾಗಿ ಮಾಡಿರ್ತಾರೋ ಇಲ್ವೋ. ಮನೆಯಲ್ಲಿ ಸ್ವಲ್ಪ ಟೈಮ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಲ್ವಾ. ನೋಡಿ, ಇವಾಗ ಮತ್ತೆ ಉಳಿದಿರೋ ಉಂಡೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ. ಆದರೆ ಇದು ತಣ್ಣಗಾದ್ರೇ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡ್ಮೇಲೆ ಶುಗರ್ ಸಿರಪ್ಪು ತಣ್ಣಗಾಗಬೇಕು.
ಇದು ಕೂಡ ಗುಲಾಬ್ ಜಾಮ್ ಕೂಡ ನಾವು ಫ್ರೈ ಮಾಡಿರೋದು ಕೂಡ ತಣ್ಣಗಾದ್ರೇ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬಿಸಿ ಇರುವಾಗ ಹಾಕಿದರೆ ಅದು ಏನಾಗುತ್ತೆ ಅಂದರೆ ಮೆತ್ತಗಾಗಿ ಆಗಿಬಿಡುತ್ತೆ, ಅದು ಮುರಿದೋಗ್ಬಿಡುತ್ತೆ. ನೋಡಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಶುಗರ್ ಸಿರಪ್ ಸ್ವಲ್ಪ ತಣ್ಣಗಾಗಲಿ. ಇವಾಗ 1/2 ಲೀಟರ್ ಹಾಲು ತೊಗೊಂಡಿದ್ದೀನಿ ರಬಡಿಗಾಗಿ. ಇದು ಕೋಲ್ಹಾಪುರ್ ಮಿಲ್ಕ್ ತೊಗೊಂಡಿದ್ದೀನಿ, ಏಕೆಂದರೆ ಇದು ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ, ನೀರಾಗಿ ಇರೋದಿಲ್ಲ. ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು, ಅದು ಕೆನೆ ಬರುತ್ತೆ ಅದರಲ್ಲಿ. ನೋಡಿ 5ರಿಂದ 6 ಏಲಕ್ಕಿ ತೊಗೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕಂಟಿನ್ಯೂ ಆಗಿ ಈ ಥರ ತಿರುಗಿಸ್ತಾ ಇರಬೇಕು. ಇದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಏಕೆಂದರೆ ಅದು ಹಾಲು ನಾವು ಎಷ್ಟು ಹಾಕಿರ್ತೀವಲ್ಲ ಅದರಲ್ಲಿ ಅರ್ಧ ಆಗುತ್ತೆ ಅದು. ನೋಡಿ ಇವಾಗ ಕೆನೆ ಎಲ್ಲ ಸೈಡ್ಗೆ ಬಂದಿದೆ. ಇವಾಗ ಇದರಲ್ಲಿ ನಾನು ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ಶುಗರ್ ಕ್ವಾಂಟಿಟಿ ನಾನು ಹೇಳಿಲ್ಲ, ಏಕೆಂದರೆ ಅದು ನಿಮ್ಮ ಇಷ್ಟ. ನಿಮ್ಗೆ ಬೇಕಂದರೆ ಶುಗರ್ ಹೆಚ್ಚಿಗೆ ಹಾಕ್ಕೋಬೋದು, ಇಲ್ಲಾಂದರೆ ಕಡಿಮೆ ಕೂಡ ಹಾಕ್ಕೋಬೋದು. ನೋಡಿ ಇವಾಗ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಏಲಕ್ಕಿಯನ್ನು ಸ್ವಲ್ಪ ಜಜ್ಜಿ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಕಸ್ಟರ್ಡ್ ಪೌಡರ್ ಬೇಕು. ನೋಡಿ ಇವಾಗ ಮಿಲ್ಕೆಲ್ಲ ಎಷ್ಟು ಕಡಿಮೆ ಆಯ್ತಲ್ವ. ಕಸ್ಟರ್ಡ್ ಪೌಡರ್ ನಾನು 3ರಿಂದ 4 ಸ್ಪೂನ್ ತೊಗೊಂಡಿದ್ದೀನಿ. ಅದರಲ್ಲಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ಸ್ವಲ್ಪ ಹಾಕಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿ. ಕಸ್ಟರ್ಡ್ ಪೌಡರ್ ಹಾಕಿದ ಮೇಲೆ 5 ನಿಮಿಷ ಇದ್ದರೆ ಸಾಕು, ಅದು ಹಾಲು ಗಟ್ಟಿಯಾಗಿಬಿಡುತ್ತೆ. ನೋಡಿ ಇವಾಗ ಶುಗರ್ ಸಿರಪ್ ತಣ್ಣಗಾಯಿತು, ಗುಲಾಬ್ ಜಾಮ್ ಕೂಡ ಇವಾಗ ತಣ್ಣಗಾಯಿತು. ಇದರಲ್ಲಿ ನಾನು ಇವಾಗ ಸಿರಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ನೀವು ತಣ್ಣಗಾಗಿ ಇರಬೇಕಂದ್ರೆ ನೀವು ಇದನ್ನು ಫ್ರಿಜ್ನಲ್ಲಿ ಇಟ್ಕೋಬೋದು. ಇವಾಗ ರಬಡಿ ಕೂಡ ರೆಡಿಯಾಗಿದೆ. ಈ ರಬಡಿಯನ್ನು ನೀವು ಜಿಲೇಬಿ ಜೊತೆ ಕೂಡ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಆ ರೆಸಿಪಿ ಕೂಡ ನಾನು ಮಾಡಿ ತೋರಿಸ್ತೀನಿ. ಇದು ವಿಡಿಯೋ ಮಾಡಿ ಕೂಡ 2-3 ದಿನ ಆಯಿತು, ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ. ನೋಡಿ ಇವಾಗ ರಬಡಿ ರೆಡಿ ಆಯಿತು. ಇದನ್ನು ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಇದನ್ನು ಗುಲಾಬ್ ಜಾಮ್ ಜೊತೆ ಸರ್ವ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರೋ ಗುಲಾಬ್ ಜಾಮ್ ಆ್ಯಂಡ್ ರಬಡಿ ರೆಡಿ. ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ. ನಿಮಗೆ ಇದು ರೆಸಿಪಿ ಲೈಕ್ ಆದರೆ ಒಂದು ಲೈಕ್ ಕೊಡಿ. ಇದನ್ನು ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಇದನ್ನು ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನೋಡಿ ಗುಲಾಬ್ ಜಾಮ್ ಕೂಡ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಲ್ವಾ, ಡಾರ್ಕಾಗಿ. ಥ್ಯಾಂಕ್ ಯು.